ನಮಸ್ಕಾರ, ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರೀ ಸ್ನೇಹಿತರೆ, ನಾವಿವತ್ತು ಓಟ್ಸ್ ಹಾಕಿ ಅದರ ಜೊತೆ ಮತ್ತೊಂದಿಷ್ಟು ಹಿಟ್ಟು ಹಾಕಿ ಎಲ್ಲ ಥರ ಹಿಟ್ಟು ಹಾಕಿ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈ ಥರ ನಾವು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಕಳಿಗೆ ಟಿಫಿನ್ಗೂ ಒಳ್ಳೆಯದು. ಈ ಥರ ಮಾಡೋದು ಚಪಾತಿ ಅನ್ಬೋದು, ತಾಲಿಪಿಟ್ಟು ಅನ್ಬೋದು, ರೊಟ್ಟಿ ಅನ್ಬೋದು, ಏನು ಬೇಕಾದ್ದು ಇದಕ್ಕೊಂದು ಹೆಸರು ಇಡ್ಬೋದು. ಆದರೆ ನಾ ಇದನ್ನು ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ. ಬರ್ರಿ ಈ ವಿಡಿಯೋ ಕೊನೆ ತನಕ ನೋಡ್ರಿ, ನಡುವೆ ಸ್ಕಿಪ್ ಮಾಡಬೇಡ್ರಿ. ಇದನ್ನು ಉಪ್ಪಿನಕಾಯಿ ಜೊತೆ ಮೊಸರು ಜೊತೆ ತಿನ್ಬೋದು. ಮಕ್ಕಳಿಗೆ ಸಾಸ್ ಹಾಕಿ ಕೊಟ್ಟು ತಿನ್ಬೋದು, ಟೊಮೆಟೊ ಸಾಸ್, ಕಚಪ್ಪ. ಇದಕ್ಕೆ ನಾ ಏನೇನು ಪದಾರ್ಥ ತೊಗೊಂಡಿನಿ ಅಂದ್ರೆ, ಜೋಳದ ಹಿಟ್ಟು 1 ಬಟ್ಲು ತೊಗೊಂಡಿನಿ, ಓಟ್ಸ್ 1 ಬಟ್ಲು ತೊಗೊಂಡಿನಿ, ಗೋಧಿ ಹಿಟ್ಟು ಅರ್ಧ ಬಟ್ಲು ಮತ್ತು ಕಡಲೆ ಹಿಟ್ಟು ಅರ್ಧ ಬಟ್ಲು ತೊಗೊಂಡಿನಿ. ಓಟ್ಸ್ ಇದು ಪ್ಲೇನ್ ಓಟ್ಸ್ ತೊಗೊಂಡಿನಿ, ಮಸಾಲ ಓಟ್ಸ್ ಅಲ್ಲ, ಪ್ಲೇನ್ ಓಟ್ಸ್ ತೊಗೊಂಡು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿನಿ 1 ಬಟ್ಟಲ್ದಷ್ಟು. ಈ ಥರ ಪುಡಿ ಆಗಂಗೆ ಮಾಡಿ ಇಟ್ಕೊಂಡಿನಿ. ನಂತರ ಇದಕ್ಕೆ ಏನೇನು ಹಾಕ್ಕೊಂಡಿನಿ ಅಂದ್ರೆ, ಸಬ್ಬಸ್ಗೆ ಪಲ್ಯ ತೊಗೊಂಡಿನಿ, ಕೊತ್ತಂಬರಿ ತೊಗೊಂಡಿನಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ, 1 ಈರುಳ್ಳಿ ತೊಗೊಂಡಿನಿ, ಹಸಿಮೆಣ್ಸಿಕಾಯಿ 4 ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಆಮ್ಯಾಗ ಒಂದು ಅರ್ಧ ಕಟ್ಟಿನಷ್ಟು ಸಬ್ಬಸ್ಗೆ ಪಲ್ಯ ತೊಗೊಂಡಿನಿ, ಅದು ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಲಿಕ್ಕೆ. ಆನಂತರ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ, 1 ಚಮಚದಷ್ಟು ಎಳ್ಳ. ಇಷ್ಟು ಪದಾರ್ಥನ ಇಲ್ಲಿ ತೊಗೊಂಡಿನಿ. ಬರ್ರಿ ಹಂಗಾದ್ರೆ ಈಗ ಮಾಡೋದು ಹೆಂಗಂತ ನೋಡೋಣ. ಫಟಾಫಟ್ ಒಂದು 10 ನಿಮಿಷದೊಳಗೆ ಮಾಡ್ಕೋಬೋದು ನಾವು ಇದನ್ನು. ಮುಂಜಾನೆ ಮಕ್ಕಳ ಡಬ್ಬಿಗಂತೂ ಅಗದಿ ಜಲ್ದಿ ತಯಾರಾಗ್ತದೆ. ಈ ಟೈಪ್ ನಾವು ಇದನ್ನು ಮಸಾಲ ಓಟ್ಸ್ ಹಾಕಿ ಮತ್ತು ಎಲ್ಲ ಥರದ ಹಿಟ್ಟು ಹಾಕಿ ನಾವು ಈ ಥರ ಆರೋಗ್ಯಕರವಾದ ಒಂದು ರೆಸಿಪಿನ ಬ್ರೇಕ್ಫಾಸ್ಟನ್ನ ಮಾಡಿ ನೋಡೋಣ. ಎಲ್ಲ ಥರ ಹಿಟ್ಟನ್ನು ನಾವು ಒಂದು ದೊಡ್ಡ ಬುಟ್ಟಿಯೊಳಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ, ನಂತರ ನಾವು ತೊಗೊಂಡಿದ್ದು ಅರಿಶಿಣ ಪುಡಿ, ಜೀರಿಗೆ, ಎಳ್ಳ ಅದನ್ನು ಹಾಕಿ, ಈಗ ತೊಗೊಂಡಿದ್ದು ಎಲ್ಲ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಪೇಸ್ಟ್, ಈರುಳ್ಳಿ ಎಲ್ಲನೂ ಹಾಕಿ ನಾವು ಇದನ್ನೀಗ ಕಲಿಸ್ಕೋಬೇಕು. ಎಲ್ಲ ಹಿಟ್ಟು ಕಲಿಸ್ಕೊಂಡ ನಂತರ, ಇದೆಲ್ಲ ಕಲಿಸ್ಕೊಂಡ ನಂತರ ಸ್ವಲ್ಪ ನೀರು ಎಷ್ಟು ಹಿಡಿತದೆ ನೋಡಿ. ಯಾಕಂದ್ರೆ ಉಳ್ಳಾಗಡ್ಡಿ, ಸಬ್ಬಸ್ಗೆ ಸೊಪ್ಪು, ಕೊತ್ತಂಬರಿ ಎಲ್ಲ ತೊಳೆದಿಟ್ಕೊಂಡಿರ್ತೀವಿ, ಸ್ವಲ್ಪ ಹಸಿ ಇರ್ತಾವೆ, ನೀರಿನ ಅಂಶ ಇರ್ತದೆ. ಅದಕ್ಕೆ ಹಿಟ್ಟು ಅದಕ್ಕೂ ಒಂದು ಸ್ವಲ್ಪ ಹಸಿಯಾಗಿರ್ತದೆ. ಇನ್ನು ಮ್ಯಾಗ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಸ್ವಲ್ಪ ರೊಟ್ಟಿ ಅದಕ್ಕೆ ನಾವು ಇದನ್ನು ಇದು ಮಾಡ್ಕೋಬೇಕು, ಕಲಿಸ್ಕೋಬೇಕು. ನಾನಿಲ್ಲಿ ಬಿಸಿನೀರು ತೊಗೊಂಡಿನಿ, ಸ್ವಲ್ಪ ಬಿಸಿನೀರು ತೊಗೊಂಡ್ರೆ ತಟ್ಟಲಿಕ್ಕೆ ಚಲೋ ಬರ್ತದೆ. ಅದಕ್ಕೆ ಒಂದು ಬಿಸಿನೀರಾಗ ನಾನಿಲ್ಲಿ ಹಿಟ್ಟು ಕಲಿಸ್ಕೊತೀನಿ. ಭಾಳ ಬಿಸಿ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರಬೇಕು ನೀರು. ಅಷ್ಟು ನೀರಾಗ ನಾನಿಲ್ಲಿ ಈ ಟೈಪ್ ರೊಟ್ಟಿ ಅಥವಾ ಚಪಾತಿ ಹಿಟ್ಟು ನೀವು ಯಾವುದಂತೀರಿ ಅನ್ಕೋಬೋದು, ಅದಕ್ಕೆ ನಾನಿಲ್ಲಿ ಕಲಸಿ ಇಟ್ಕೊಂಡಿನಿ. ಇದಕ್ಕೆ ನೆನೆಯೋ ಅವಶ್ಯಕತೆ ಅದು ಏನೂ ಇಲ್ಲ. ಬಿಸಿನೀರಾಗ ನಾವು ಇದು ಮಾಡಿರ್ತೀವಿ, ಕಲಸಿರ್ತೀವಿ, ಹಿಟ್ಟನ್ನು ಹಾಕ್ಕೊಂಡಿರ್ತೀವಿ. ಅದನ್ನೀಗ ನಾವು ಒಂದು ಪ್ಲಾಸ್ಟಿಕ್ ಸೀಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ, ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನಾವು ತಟ್ಟಬೇಕು. ಅದನ್ನು ಒಂದು ಮಣಿ ಇಟ್ಕೊಂಡು ಅದ್ರ ಮ್ಯಾಗ ಸೀಟ್ ಇಟ್ಕೊರಿ, ಪ್ಲಾಸ್ಟಿಕ್ ಸೀಟ್. ಈ ಟೈಪ ಉಳ್ಳಿ ಮಾಡ್ಕೊರಿ. ನಿಮ್ಗೆ ಅದು ದೊಡ್ಡದು ಬೇಕಂದ್ರೆ ನಾವು ಸ್ವಲ್ಪ ಹಿಟ್ಟು ಸ್ವಲ್ಪ ಹೆಚ್ಚಿಗೆ ತೊಗೊರಿ. ಸ್ವಲ್ಪ ಮೀಡಿಯಮ್ ಸಣ್ಣ, ಈಗ ನಾ ಹೆಂಗೆ ಮಾಡೀನಿ ಮೀಡಿಯಮ್ ಗಾತ್ರದಾಗ, ಹಂಗೆ ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಹಿಟ್ಟು ಕೈಯಾಗ ನೋಡಿ ಒಂದು ಉಂಡಿಯಾಗ ಅಷ್ಟು ಹಿಟ್ಟು ತೊಗೊಳ್ರಿ. ಈ ಕಡೆ ತಟ್ಟಬೇಕಾದ್ರೆ ಆ ಕಡೆ ನಾನು ಬರ್ಷಣ್ ಮ್ಯಾಗ ಒಂದು ತೆವಿ ಕಾಯ್ಲಿಕ್ಕೆ ಇಟ್ಟೀನಿ. ತೆವಿ ಕಾಯ್ದ ನಂತರ ಇದು ಬೇಯಿಸಿ ತೆಗೆದ್ರೆ ಇಷ್ಟು ನಮ್ಮದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಡಿ ಆದಂಗೆ. ಸ್ನೇಹಿತರೆ, ನಮ್ಮ ವಿಡಿಯೋ ಯಾರು ನೋಡ್ಲಿಕ್ಕತ್ತೀರಿ ಅವರು ನಮ್ಮ ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಟೈಪ ಎಲ್ಲ ನಾವು ತಟ್ಟಿದ ನಂತರ ನಾವು ಈಗ ಬೇಯಿಸ್ಕೊಳ್ಳೋಣ. ನಾವು ಸಾಯಂಕಾಲದ ಹೊತ್ತನ ಎಲ್ಲ ಹಿಟ್ಟನ್ನು ಒಂದು ಬೌಲ್ನಾಗ ಹಾಕಿಟ್ಕೊಂಡು ನಾವು ಅದ್ರಾಗ ಹಾಕಬೇಕಾಗಿದ್ದು ಯಾವುದು ವೆಜಿಟೇಬಲ್ ಅಂದರೆ ಯಾವುದು ತಪ್ಪಲ ಪಲ್ಯ, ಇದು ಪಾಲಕ್ ಆಗಿರ್ಬೋದು, ರಾಜಗಿರಿ ಪಲ್ಯ ಆಗಿರ್ಬೋದು, ಮೆಂತ್ಯ ಪಲ್ಯ ಆಗಿರ್ಬೋದು, ಸಬ್ಬಸ್ಗೆ ಪಲ್ಯ, ನೀವು ಯಾವ್ದು ಬೇಕಾದ ಕ್ಯಾರೆಟ್, ಏನದು ಕುಕುಂಬರ, ಸೌತೆಕಾಯಿ, ಗಜ್ರಿ ಎಲ್ಲ ನೀವು ಏನು ಬೇಕಾದರೂ ಹಾಕೋಬೋದು. ಇದ್ರೊಳಗೆ ಎಲ್ಲ ಥರ ಈ ಟೈಪ್ ಹಾಕಿ ನೀವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡ್ರೆ ಅಗದಿ ರುಚಿ ಇರ್ತದೆ ಮತ್ತು ಹೆಲ್ದಿಯಾಗೂ ಇರ್ತದೆ. ಈಗ ನಾ ತವಿಯೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತೀನಿ. ಇದೇ ಟೈಪ ಎಲ್ಲನೂ ಮಾಡಿ ತಗೋತೀನಿ. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ನೋಡಿರಿ. ನೀವು ಮುಂಜಾನೆ ಬ್ರೇಕ್ಫಾಸ್ಟ್ ಇದನ್ನು ಮಾಡೋರಿದ್ರೆ ಅಂದ್ರೆ ರಾತ್ರಿ ಒಂದು ಒಣ ಬೌಲ್ದಾಗ ಎಲ್ಲ ಹಿಟ್ಟಕ್ಕೆ ಕೂಡಿಸಿ ಇಟ್ಕೋರಿ. ಎಲ್ಲ ಸೋಸಿ ಮಾಡಿ ಎಲ್ಲ ಹಾಕಿ ಇಟ್ಬಿಡ್ರಿ. ಅದಕ್ಕೆ ನಂತರ ಮುಂಜಾನೆ ಪಲ್ಯ ಎಲ್ಲ ಸೋಸಿ ಇಟ್ಕೊಂಡ್ಬಿಟ್ರಿ. ಮುಂಜಾನೆ ನೀವು ತೊಳೆದು ಅದರೊಳಗೆ ಹಾಕಿದ್ರೆ ಮುಗೀತು. ಈರುಳ್ಳಿ ಇಷ್ಟ ಮುಂಜಾನೆ ಕಟ್ ಮಾಡಬೇಕಾಗ್ತದೆ, ಉಳಿದಿದ್ದೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡ್ರು ನಡೀತದೆ. ಪಲ್ಯ ಕಟ್ ಮಾಡಿ
ಇಟ್ಕೊಂಡು ನಡೀತದೆ. ನೋಡಿದ್ರಲ್ಲ, ಈಗ ನಾನು ಇದನ್ನು ಬಯಸಿ ತೆಗ್ದೀನಿ. ಹೆಂಗೆ ಅನಿಸ್ತಾ ಹೇಳ್ರಿ ನಿಮ್ಗೆ? ನೋಡಿದ್ರೆ ತಿನ್ಬೇಕು ಅನಿಸ್ತದ, ಅಷ್ಟು ಚಲೋ, ಅಷ್ಟು ಟೇಸ್ಟ್ ಆಗ್ಯಾವ. ಈ ಟೈಪ ನೀವು ಒಮ್ಮೆ ಮನೆಯೊಳಗೆ ಮಾಡಿ ನೋಡಿರಿ. ಪ್ಲೇನ್ ಓಟ್ಸ್ ಅಂತೂ ಎಲ್ಲ ಕಡೆ ಸಿಗತ್ತಾವ, 100 ಗ್ರಾಮ್ ಹಿಡ್ಕೊಂಡು ಸಿಗ್ತಾವ, ಕಿಲೋ ತನಕ ಸಿಗ್ತಾವ. ಒಂದು ಸಲ ನೀವು ಒಂದು ಸ್ವಲ್ಪ ತಂದು ಈ ಥರ ಮಾಡಿ ನೋಡಿರಿ, ಹೆಂಗೆ ಅನಿಸ್ತದ ಅಂತ ಹೇಳ್ರಿ. ಹಿಟ್ಟಂತೂ ಎಲ್ಲ ಥರ ಮನೆಯೊಳಗೆ ಇರ್ತದೆ, ಜೋಳದ್ದು, ಗೋಧಿದು, ಕಡ್ಲಿದು ಇರ್ತದೆ, ರಾಗಿ ಹಿಟ್ಟು ಇರ್ತದೆ. ಇದು ಓಟ್ಸ್ ಇಷ್ಟು ಹಾಕಿ ನೋಡಿರಿ. ನೀವು ಓಟ್ಸ್ ಬೇಡಪ್ಪ ಅಂದ್ರೆ ಹಂಗೂ ಮಾಡ್ಕೋಬೋದು. ಧನ್ಯವಾದಗಳು.